ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಸ್ಲೀವ್ ಪಾರ್ಟ್ ಮೊನ್ನೆ ಕಟಿಂಗ್ ಮಾಡಿದ್ದೀನಲ್ಲ, ಅದನ್ನು ಯಾವ ರೀತಿ ನೋಟ್ಸಲ್ಲಿ ಬರೆದು ಯಾವ ರೀತಿ ಬರ್ಕೊಳ್ಳೋದು, ಸ್ಲೀವ್ ಪಾರ್ಟ್ ಯಾವ ಥರ ಕಟಿಂಗ್ ಮಾಡೋದು ಅಂದರೆ ಕಟಿಂಗ್ ಬಹುಶಃ ಮೊನ್ನೆ ಮಾಡಿ ತೋರಿಸ್ತೇನೆ. ಮೆಜರ್ಮೆಂಟ್ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತಿದ್ದೇನೆ. ಓಕೆ ಗೈಸ್, ಬನ್ನಿ ನೋಡುವ. ಸ್ಲೀವ್ ಪಾರ್ಟ್ ಕಟಿಂಗ್ ಹೇಗೆ ಮಾಡೋದಂತ ಇಲ್ಲಿ ನೋಟ್ಸ್ ಬರೆದಿದ್ದೇನೆ. ಅದಕ್ಕೆ ಯಾವುದು ಮೆಜರ್ಮೆಂಟ್ ಬೇಕಂತ ಇಲ್ಲಿ ಬರೆದಿದ್ದೇನೆ. ಫಸ್ಟಿಗೆ ಸ್ಲೀವ್ ಲೆಂತ್, ನೆಕ್ಸ್ಟ್ ಸ್ಲೀವ್ ರೌಂಡು, ನೆಕ್ಸ್ಟ್ ಹಾರ್ಮೋನ್. ಇಷ್ಟು ನಮಗೆ ಮೆಜರ್ಮೆಂಟು ಬೇಕಾಗುತ್ತೆ. ಇಷ್ಟು ನೆಕ್ಸ್ಟ್ ಇಲ್ಲಿ ಡಯಾಗ್ರಾಮ್ ಮಾಡಿದ್ದೀನಿ ನೋಡಿ, ಈ ಥರ. ಅದು ಕರೆಕ್ಟಾಗಿ ವಿಡಿಯೋ ನೋಡ್ಕೊಂಡು ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಅದನ್ನು ಯಾವ ಥರ ಮಾಡೋದಂತ ನಾನು ಇಲ್ಲೇ ಹೇಳ್ತಾ ಹೋಗ್ತೇನೆ, ಮತ್ತು ನೋಟ್ಸ್ ತೋರಿಸ್ತೇನೆ. ಓಕೆ, ನೋಡ್ಕೊಳ್ಳಿ ಗೈಸ್. ನೋಡಿ, ಈಗ 0 to 1ಗೆ ಸ್ಲೀವ್ ಲೆಂತ್, 0 to 1ಗೆ ಸ್ಲೀವ್ ಲೆಂತ್. ನೆಕ್ಸ್ಟ್ 1 to 2ಗೆ 1 ಇಂಚ್, ಅಂದರೆ ಫೋಲ್ಡಿಂಗ್ಗೋಸ್ಕರ 1 to 2ಗೆ 1 ಇಂಚ್. ನೆಕ್ಸ್ಟ್ 0 to 3ಗೆ ಹಾರ್ಮೋನ್ ಶೇಪ್ ಬರುತ್ತೆ, ಅದರದ್ದು ಹಾಫ್ ಇಟ್ಟು ಪ್ಲಸ್ 1.5 ಇಡ್ಲಿಕ್ಕೆ ಉಂಟು, ಅದನ್ನು ಹೇಳ್ತೇನೆ. ನೆಕ್ಸ್ಟ್ ಹಾರ್ಮೋನ್ ಶೇಪು ಮತ್ತು ಎಕ್ಸ್ಟ್ರಾ ಪೀಸು ಜಾಯಿಂಟ್ ಎಕ್ಸ್ಟ್ರಾ ಪೀಸ್ ಇರಬೇಕು. ನೆಕ್ಸ್ಟ್ ಸೇಮ್ ಸ್ಕ್ವೇರ್ ಬರುತ್ತೆ, ಈ ಥರ 4 to 5 ಸ್ಕ್ವೇರ್ ಬರುತ್ತೆ. ಇದು ಸ್ಕ್ವೇರ್ ಬರುತ್ತೆ ಗೈಸ್. ಈ ಥರ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೇನೆ. ಈ ಥರ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಉಂಟು ಸ್ಲೀವಲ್ಲಿ. ಶಾರ್ಟ್ ಮತ್ತು ಲೆಂತ್ ಜಾಸ್ತಿ ಆದರೆ ಅದಕ್ಕೂ ಡಿಫ್ರೆಂಟ್ ಉಂಟು. ನಾನೀಗ ಶಾರ್ಟ್ ಸ್ಲೀವ್ ಹೇಳಿಕೊಡ್ತಿದ್ದೀನಿ, ಚಿಕ್ಕ ಸ್ಲೀವು ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ. ಈಗ ನಾನು ಇಲ್ಲಿ ಬರಿತೇನೆ, ನೋಡ್ಕೊಳ್ಳಿ. ಸ್ಲೀವ್ ಲೆಂತ್ ನಿಮಗೆ ಈಗ 4 ಇಂಚ್ ಅಂತ ಬರಿತೇನೆ. ಸ್ಲೀವ್ ರೌಂಡು 10 ಇಂಚ್. ಓಕೆ, ನೆಕ್ಸ್ಟ್ ಹಾರ್ಮೋನ್ ಶೇಪು 7.5, ಅಂದರೆ 15 ಬರ್ತದೆ. ಫುಲ್ ರೌಂಡಲ್ಲಿ 15 ಬರ್ತದೆ ಅದಕ್ಕೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಸ್ಲೀವ್ ಲೆಂತ್ ಪುನಃ ಹೇಳ್ತಿದ್ದೇನೆ. ಸ್ಲೀವ್ ಲೆಂತ್ ಇಡಬೇಕು, ಅದಕ್ಕೆ ಪ್ಲಸ್ 1 ಇಂಚ್. ನೆಕ್ಸ್ಟ್ ಸ್ಲೀವ್ ಇದು 0 to 3ಗೆ ಹಾರ್ಮೋನ್ ಶೇಪು, ಅದು 7.5 ಅಂದರೆ 15. ಅದರದ್ದು ಆಫ್ ಮಾಡಿ 7.5 ಬರುತ್ತೆ. ಅದೊಂದು ಇದು ತುಂಬ ಡೀಟೇಲ್ಸ್ ಆಗಿ ಉಂಟು, ನೀವು ಒಮ್ಮೆ ನೋಟ್ಸ್ ಬರ್ಕೊಳ್ಳಿ, ಮತ್ತು ನಿಮಗೆ ಪುನೊಮ್ಮೆ ಹೇಳ್ತೇನೆ. ನೆಕ್ಸ್ಟ್ ಇದರಲ್ಲಿ ಹೀಗೆ ಸ್ಕ್ವೇರ್ ಆದಮೇಲೆ 3 to 4ಗೆ ಮಿಡ್ಲ್ ಪಾಯಿಂಟ್ 6 ಮಾಡ್ಕೊಳ್ಳಿ, ಅಂದರೆ ಸ್ಲೀವ್ ಲೆಂತ್ ಇದು ಅರ್ಧ ಮಾಡಬೇಕು. ಈಗ 4 ಇದ್ದರೆ 2 ಇಂಚ್ ಇಲ್ಲಿ ಬರುತ್ತೆ. ಒಂದು ವೇಳೆ ಸ್ಲೀವ್ ಲೆಂತ್ ನಿಮಗೆ 8ಗಿಂತ ಜಾಸ್ತಿ ಹೋದರೆ ಅದರದ್ದು ಸಪ್ರೇಟ್ ಕಟ್ಟಿಂಗ್ ಉಂಟು, ಅದು ಬೇರೆ ಹೇಳ್ತೇನೆ ನಿಮಗೆ. ಓಕೆ ಗೈಸ್, ನೋಡಿದ್ರಲ್ಲ. ಈಗ 3 to 4ಗೆ ಮಿಡ್ಲ್ ಪಾಯಿಂಟ್ 6. ನೆಕ್ಸ್ಟ್ 6ಇಂದ 0ಗೆ ಜಾಯಿಂಟ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಇದರಲ್ಲಿ ಫುಲ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದರಲ್ಲಿ ನೋಡ್ಕೊಳ್ಳಿ. 0 to 6 ಇದು ಮಿಡ್ಲ್ ಪಾಯಿಂಟ್ 8. ಓಕೆ ಗೈಸ್, ನೋಡಿದ್ರಲ್ಲ. ನೆಕ್ಸ್ಟ್ ಇದರದ್ದು ಮಿಡ್ಲ್ ಪಾಯಿಂಟ್ 9. ನೆಕ್ಸ್ಟ್ 8 ಇದು 0 ಮಿಡ್ಲ್ ಪಾಯಿಂಟ್ 10. ಆ ಥರ ಮಿಡ್ಲ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚ್, ಇಲ್ಲಿಂದ ಇಲ್ಲಿಗೆ 1/2 ಇಂಚ್. ನೆಕ್ಸ್ಟ್ ಇದು ಮಿಡ್ಲ್ ಪಾಯಿಂಟ್, ಅದರಲ್ಲಿ ಇಲ್ಲ. 13 to 10ಗೆ 1/2 ಇಂಚ್. ಈ ಥರ ನೀವು ಬೇಕಿದ್ದರೆ ಸೈಡಲ್ಲಿ ಹೀಗೆ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ 6ಇಂದ 9, 8, 10 ಶೇಪ್ ಕೊಡೋದು ಈ ಥರ. ಇನ್ನೊಂದು ಇದು ಬ್ಯಾಕ್ ಸೈಡ್ ಇದು ಶೇಪು. ಸೆಕೆಂಡ್ 6, 12, ಮಿಡ್ಲ್ ಪಾಯಿಂಟ್ 8, 10. ಓಕೆ ಗೈಸ್, ನೋಡಿದ್ರಲ್ಲ, ಇದು ಬ್ಯಾಕ್ ಶೇಪು. ನೆಕ್ಸ್ಟ್ ಫ್ರಂಟ್ ಶೇಪ್ ನೋಡಿ, 6, 12, 8 ಮಿಡ್ಲ್ ಪಾಯಿಂಟ್, 10 ಜಾಯಿಂಟ್. ಇದು ಫ್ರಂಟ್ ಶೇಪ್. ಇದನ್ನು ಯಾವ ಥರ ಕಟ್ಟಿಂಗ್ ಮಾಡೋದಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಓಕೆ ಗೈಸ್, ನೋಡಿದ್ರಲ್ಲ. ನೋಟ್ಸ್ ಒಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ, ನೋಟ್ಸ್ ನೋಡ್ಕೊಳ್ಳಿ ಗೈಸ್. ಸ್ಲೀವ್ ಲೆಂತ್ 4, ಸ್ಲೀವ್ ರೌಂಡ್ 10, ಹಾರ್ಮೋನ್ ಶೇಪು 7.5, ಫುಲ್ 15. ನೆಕ್ಸ್ಟ್ ಬರ್ಕೊಳ್ಳಿ ಇಲ್ಲಿ 0 to 1 ಸ್ಲೀವ್ ಲೆಂತ್, 1 to 2ಗೆ 1 ಇಂಚ್. ನೆಕ್ಸ್ಟ್ 0 to 3ಗೆ ಹಾರ್ಮೋನ್ ರೌಂಡ್ ಇದು ಹಾಫ್. ನೆಕ್ಸ್ಟ್ 3 to 4 ಮಿಡಲ್ ಪಾಯಿಂಟ್. ಓಕೆ ಗೈಸ್, ನೋಡ್ಕೊಳ್ಳಿ. 6 to 0 ಜಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6 ಮಿಡಲ್ ಪಾಯಿಂಟ್ 8, ಅದು ಹೇಳಿದ್ದೇನಲ್ಲ ಅದೇ ರೀತಿ ನೋಟ್ಸ್ ಕರೆಕ್ಟಾಗಿ ಬರ್ಕೊಳ್ಳಿ ಗೈಸ್. 9 to 11ಗೆ 1/2 ಇಂಚ್, 9 to 12ಗೆ 1/2 ಇಂಚ್, 13 to 10ಗೆ 1/2 ಇಂಚ್. ಈ ಥರ ಶೇಪ್ ಕೊಡಲಿಕ್ಕೋಸ್ಕರ 1/2 ಇಂಚ್ ಆ್ಯಡ್ ಮಾಡೋದು. ನೆಕ್ಸ್ಟ್ 6 to 7ಗೆ 1.5 ಇಂಚಸ್. ನೆಕ್ಸ್ಟ್ ಅದು ಎಕ್ಸ್ಟ್ರಾ ಜಾಯಿಂಟ್ ಪೀಸ್.
ನೆಕ್ಸ್ಟ್ 1 to 14 ಸ್ಲೀವ್ ರೌಂಡಿದು ಹಾಫು, ಅಂದರೆ ಸ್ಲೀವ್ ರೌಂಡು 10 ಇದ್ದರೆ ಅದರದ್ದು ಹಾಫು 5 ಇದೆ, 5 ಬರ್ತದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 14 to 15 ಎಕ್ಸ್ಟ್ರಾ ಪೀಸ್ 1.5 ಇಂಚಸ್ ಜಾಯಿಂಟ್ ಮಾಡಲಿಕ್ಕೆ. ಈ ಥರ ಜಾಯಿಂಟ್ ಮಾಡಿ 7, 6, 11, 8, 10, 0 ಇದು ಶೇಪ್ ಕೊಡಲಿಕ್ಕೆ. ಶೇಪ್ ದ ಜಾಯಿಂಟ್ ಬ್ಯಾಕ್ ಶೇಪು ಈ ಥರ ನೋಟ್ಸ್ ಬರ್ಕೊಳ್ಳಿ ಕರೆಕ್ಟಾಗಿ. 7 to 6, 12 ಮಿಡಲ್ ಪಾಯಿಂಟ್ 8 ಆ್ಯಂಡ್ 10 ಜಾಯಿಂಟ್ ಮಾಡಲಿಕ್ಕೆ. ಇದು ಫ್ರಂಟ್ ಶೇಪು, ಫ್ರಂಟ್ ಶೇಪ್. ಓಕೆ ಗೈಸ್, ನೋಡಿದ್ರಲ್ಲ, ನಿಮಗೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಮೇಲಿಂದ ಕೆಳಗೆ ತನಕ ನೋಟ್ಸ್ ಕರೆಕ್ಟಾಗಿ ನೋಡ್ಕೊಂಡು ನೀವು ಸಹ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಓಕೆ ಗೈಸ್, ನೋಡಿದ್ರಲ್ಲ, ಡಯಾಗ್ರಾಮ್ನ ಸಹ ನೋಡ್ಕೊಳ್ಳಿ. ಓಕೆ ಗೈಸ್, ನೋಡಿದ್ರಲ್ಲ, ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರಿಗೆ. ಓಕೆ ಗೈಸ್, ಬಾಯ್. ಜೈ ಶ್ರೀ ಕೃಷ್ಣ.